ಹಾಯ್ ಗೈಸ್, ಇನ್ನೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಇವ್ರದ್ದು ಇಂಟ್ರೋ, ನಮ್ದು ಇಂಟ್ರೋ. ಇವತ್ತು ನೆಸ್ಕೆಫೆ ನಲ್ಲಿ ಇವ್ರದ್ದು ಕಾಂಟ್ರಿಬ್ಯೂಷನ್ ಇದೆ ನಮ್ಗೆ, 3 ಜನಕ್ಕೂ ಸೇರಿಸಿ. ಏನಾದ್ರು ನೆನ್ನೆ ತರ ಇವತ್ತು ಕೊಡ್ಸಿದ್ರೆ, ನೆನ್ನೆ ಇನ್ನೂ ಕೊಡ್ಸಿದ್ದು, ಇವತ್ತು ಇವ್ರು ಕೊಡಿಸ್ತಾರೆ. ಕೂಗಿಬಿಡೋಣ ಅಂತ ಏನಾದ್ರು ಡಿಸೈಡ್ ಮಾಡಿದ್ರೆ ನಮಗೆ ಪ್ರಾಬ್ಲಮ್ ಇಲ್ಲ. ನಿನಗಿಲ್ಲ, ನಂಗುಂಟು. ನಾ ಬೇರೆ ಕ್ಲಾಸ್. ಇವನು ಅಲ್ಲ ಬ್ರೇಕ್ ಹತ್ರ 10 ನಿಮಿಷ ಕೇಳಕ್ ಹೋಗೋಣ ಮಿಸ್ ಹತ್ರ. ಏನಂತ ಕೇಳ್ಬೇಕು ಇವನು. ಮೇಡಮ್ ಕೇಳ್ದೆ, ಮೇಡಮ್ ನಾಷ್ಟ ಮಾಡಿಲ್ಲ ಮೇಡಮ್. 10:50 ಮುಗಿಯೋದು, 10 ನಿಮಿಷ ಎಕ್ಸ್ಟ್ರಾ ಕೇಳಿದ್ರೆ ಅಂತ ಮೇಡಮ್ ಐಡೆಂಟ್ ಬ್ರೇಕ್ಫಾಸ್ಟ್ ಮಾಡಿ ಸ್ಟಾರ್ಟ್ 10 ಮಿನಿಟ್ಸ್ ಅಂದೆ. ಅಂತಂದ್ರು ಅವ್ರಿಗೆ ಅಂತಂದ್ರು 10:50 ಅಂತಂದ್ರು. ನಾನು 10 ನಿಮಿಷ ಎಕ್ಸ್ಟ್ರಾ 10:50 10 ನಿಮಿಷ ಅಂತ ಅರ್ಥ ಮಾಡ್ಕೊಂಡು 10:50 ಆದ್ಮೇಲೆ 10 ನಿಮಿಷ ಬೇಕಂತ ಕೇಳಿದ್ರು ಅಂತ ನಾನು ಅನ್ಕೊಂಡು ಒಂದೇ ಏನ್ ಅನ್ಬೇಕು ಇನ್ಕೊಂಡು ಗಿಂತ. ಮಧ್ಯಾಹ್ನ ಟ್ರೀಟ್ ಮಂದಿ ಹೌಸ್ ಅಲ್ಲಿ ಸಮೇತ ಮಂದಿ ಹೌಸ್ ಬಕೆಟ್ ಬಿರಿಯಾನಿ ಮಂಗಳವಾರ ಇವತ್ತು. ನಾನು ಬಾಕ್ಸ್ ಅಂದಿಲ್ಲ, ಕಿರಣ್ ಬಾಕ್ಸ್ ಅಂದಿಲ್ಲ, ಅದಕ್ಕೋಸ್ಕರ ನಿಮಗೋಸ್ಕರ ಹೇಳ್ರಿ ಕಾಫಿನ ಟೀನಾ. 500 ರೂಪಾಯಿ ಚೇಂಜ್ ಕೊಡ್ತಾರಾ? ಬೇಕು ಕೊಡ್ತಾರೆ ನಾನು. 2,000 ರೂಪಾಯಿ ನೋಟಿದಲ್ವಾ, ಅವಾಗ ಕೊಡ್ತೀವಿ ಅಣ್ಣ. 500 ರೂಪಾಯಿ ಚೇಂಜ್ ಅಂತ ಐತೆಣ್ಣ, ತೋರ್ಸಲ್ಲ 500 ರೂಪಾಯಿ ಜೋಬಲ್ಲಿ. ಈ ತರ ಕಂಡ ಮಾತಾಡೋರು ಗಾಂಧಿ ತಾತ ಚೆನ್ನಾಗಿ ಕಾಣಿಸ್ತಾ ಇದ್ದಾನ, ಸ್ನಾನ ಮಾಡಿದಾನ. ಅಣ್ಣ ಚೇಂಜ್ ಬೇಡ, ಎಷ್ಟು ಬಂದ ಅಷ್ಟು ಕೊಟ್ಬಿಡ್ರಿ ಅಣ್ಣ. ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ನನಗೆ ಬೂಸ್ಟ್ ಅಪ್ಪ, ನನಗೆ ಬೂಸ್ಟ್ ಎಲ್ಲ ಒಂದೇ ರೇಟ್ ತಾನೆ. ಬೂಸ್ಟ್ ಇಲ್ಲ, ಕಾಫಿ ಮಷೀನ್. ಅಣ್ಣ ಇನ್ನೊಂದ್ಸಲ ಹೇಳು, ಏನ್ ಹೇಳ್ದೆ ಅಂತ ಅಣ್ಣ, ಇನ್ನೊಂದ್ಸಲ ಹೇಳು. ಕಪೆಚಿನೋ ಕಾಪುಲೇಟಿ ಬ್ಲಾಕ್ ಹಾಟ್ ಚಾಕ್ಲೇಟ್, ಕಪೆಚಿನೋ ಕಾಪುಲೇಟಿ ಬ್ಲಾಕ್ ಹಾಟ್ ಚಾಕ್ಲೇಟ್. ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಹೇಳಿದ ಒಂದು ಅರ್ಥ ಆಗಿಲ್ಲ. 10 ನಿಮಿಷ ಬ್ರೇಕ್ ಮುಗೀತು. ಬರಲ್ಲ ಜಲ್ದಿ ಗೈಸ್, 10 ನಿಮಿಷ ಬ್ರೇಕ್. ವಯಸ್ಸಾಯ್ತು ಮಚ್ಚ, ಒಂದು ಲಿಫ್ಟ್ ಇಲ್ಲ ಗೈಸ್. 4ನೇ ಫ್ಲೋರಲ್ಲಿ ಇರೋ ನಮ್ಮ ಕ್ಲಾಸ್ ರೂಮು. 10 ವರ್ಷ ಸುಸ್ತಾಗೋತೀವಿ. ಬರೋಣ ಮುಂಜಾನೆ 1 ಗಂಟೆಗೆ ಮಂದಿ ಹೌಸ್. ಬೈ ಬೈ. ಸಮೇತ ಪಾರ್ಟಿ ನಡಿ. ಸಮಿತಿ ಚಿಕ್ಕಮಗಳೂರು ಕಾಫಿ ಎಸ್ಟೇಟು ಕಾಲೇಜ್ ಮುಗಿಸೋಷ್ಟಕ್ಕೆ ಡಮ್ಮನ್ಸ್ಬೇಕು. Excuse me, ma'am. Excuse me, ma'am. ಎಸ್ಕಿಸ್ ಮಿ ಮೇಡಮ್. ಗೈಸ್ ಹಂಚ್ಕೊಂಡ್ ತಿನ್ನೋದಾಗೆ ಮಜಾ ಜಾಸ್ತಿ ಆಯ್ತಾಳ. ಏನೋ ಇದು ಎರಡು ಕೊಟ್ಟೆ ಕಣ, ಪುಡಿ ಪುಡಿ ಕೊಟ್ನಾ 2 ಕೊಟ್ನಾ. ಅದನ್ನು ವೇಸ್ಟ್ ಮಾಡ್ಬಿಟ್ಟ. ಚಾಕೋಸ್ ಏನೋ ಇದು, ಯಾವುದು ಇದು ತಿನ್ನಲೇ ಅರ್ಧ ಕೊಟ್ಟಿದ್ದೀನಿ, ಅದಾದ್ರು ಖುಷಿ ಪಡ. ಬರ್ಲಿ ಎಲ್ಲ ಒಂದೊಂದು ಕೊಡ್ತಾವ ನೀನು. ಕೊಟ್ಬಿಡ ಕೊಟ್ಟಾಗ ಗೈಸ್. ಕ್ಲಾಸಲ್ಲಿ ಮುಗಿಸ್ಕೊಂಡು ಕ್ಲಾಸಲ್ಲಿ ಅದು ಇದು ಆಳುಗಳು ಎಲ್ಲ ತಿನ್ಕೊಂಡು ಅಲ್ಲ ನಾವು ಕ್ಲಾಸ್ ಕೇಳು ಅಂತಂದ್ರೆ ಚಿಪ್ಸು ಮನೆಯಿಂದ ತಗೊಂಡ್ರೆ ಅದು ಯಾರೋ ಕೊಟ್ರು ಅಂತ. ತಿನ್ಬಾರ್ದು, ಯಾರ ಇವಾಗ ಡಯಟ್ ಮಾಡಿದ್ರೆ ಇವಾಗ ಬಿರಿಯಾನಿ ಪ್ರೋಟೀನಾ ಬ್ಲೇಡ್ ಹಾಕೋದು ಅಂತ ಹೇಳಿ. ಬ್ಲೇಡ್ ಗಿಡಲ್ಲ. ಓಹೋ ಅಣಯ್ಯ, ಏ ಬಯ್ಯ ಕಾಯ್ತಾನೆ ಜಲ್ದಿ ಹೇಳು. ಶಿಷ್ಯ ಒಂದು ಇದು ಹೇಳ್ಬಿಡು, ಅದೇ ಬಕೆಟ್ ಅಂತಲ್ಲ ಪೂರ್ತಿ ತಿಂತು. ಅದು ರೈಸ್ ತಂದಿದ್ದು. ಅಯ್ಯೋ 5 ಜನ ಬಂತು, ಒಬ್ಬನೇ ತಿಂತ. ಇವಾಗ 5 ಜನ ಯಾರು ಇಷ್ಟು ಪೂರ್ತಿ ಒಬ್ಬನೇ ತಿಂದೆ, ಬಿಲ್ ನಂದೆ. ಸಂಜೆವರೆಗೂ ಟೈಮ್ ಕೊಡ್ತೀಯ? ಖಂಡಿತ ತಿಂತೀನಿ. ನಾನು ಇಷ್ಟು ತಿಂತೀನಿ, ಅರ್ಧ ಗಂಟೆಗೆ ಇಷ್ಟು ತಿಂದ್ರೆ 5,000 ರೂಪಾಯಿ ನನಗೆ. 5,000 ಆಗದೆ ಬೇಡ. ತಿನ್ನಲ್ಲ ಹಿಂಗೆ ಮಂಜರ ಫಸ್ಟ್ ಹಿಂಗೆ ನಂದೇ ಹೌದು, ಸ್ನ್ಯಾಪ್ ಹಾಕೋಣ. ನಂದೇ ಹಾಕ್ಬಿಟ್ಟೆ ಫಸ್ಟ್ ಐತಿ ಒಳಗೆ. ಇದೆಲ್ಲ ಒಂದು ನನ್ನ ಮಾತೇ ಬೇರೆ. ಚಿಕನ್ ಪೀಸ್ ಅಂತೆ, ಇನ್ನೊಂದ್ಸಲ ಸ್ಮೆಲ್ ಮಾಡು. ಚಿಕನ್ ಕಣೋ, ಚಿಕನ್ ಬೈ. ಇಲ್ಲ ನಾನು ಹೆಂಗೆ ಇನ್ನೊಂದ್ಸಲ ಚೆಕ್ ಮಾಡು. ಇನ್ನೊಂದು ಚೆಕ್ ಮಾಡ್ತಾನೆ ಕೊಡ್ತಾನೆ ಕ್ಲಾಸ್. ಇವತ್ತಿನ ಮಧ್ಯಾಹ್ನದ ಊಟದ ಕತೆ ಇಷ್ಟೇನೆ. ಊಟ ಮಾಡ್ಕೊಂಡು ಎಲ್ಲರೂ ಹೋಗೋಣ. ನಮ್ಮಿಬ್ರಿಗೂ ಇಲ್ಲ ಕ್ಲಾಸ್ 3:30ಗೆ. ಅಲ್ಲಿವರೆಗೂ ಟಾಟಾ ಬೈ ಬೈ. ಅನ್ನ ದೇವ್ರ ಸಾಮಾನ ಕಣದಿ, ಅನ್ನ ದೇವ್ರ ಸಾಮಾನ ಹಾಕು. ನಮ್ ಕಿರಣನ ಎಷ್ಟು ಜನ ನೋಡ್ತವ್ರೆ ಅಂತ ನೋಡ್ರಿ. ಕಿರಣ ಮನೆಯಾಳ್ ನನ್ ಮಗ್ಲ ಮನೆಯಾಳ್ ಮಾಡ್ಬಿಟ್ರಲ್ರೋ. ಅಯ್ಯೋ ನಿನ್ ಕಡೆಗೆ ನೋಡ್ತಾ ಇರೋದು.
ಬಂದ್ರು ಕಿರಣ ಕಿರಣ ಬಾಡಿ ಶೇಕ್ ಆಗೋಯ್ತಲ್ರು ನಂದು ಕಿರಣ, ಕಿರಣ. ಒಳ್ಳೆ ಹುಡುಗ ನಿಂಗೇನ್ರ ಹಾಳು ಮಾಡೋದು ಪುಟ್ರಂಗಣ್ಣ ಹಿಡಿಯೋದಿರ್ತಿದ್ದ ಇದೆಲ್ಲ ಬ್ಯಾಗು ಕಿರಣ ಅನ್ಕೊಂಡು ಇದ್ರೆ ಎಷ್ಟು ಜನ ಮನೆಯಲ್ಲಿ ಮಾಡ್ಬಿಟ್ಟಿದ್ರೆ ಹೇಳ್ಬಿಟ್ರೆ ಸರ್ ಬಂದ್ರೆ ರೆಸ್ಪೆಕ್ಟ್ ಕೊಡಿದೆ ಸರ್ ಲೇ ಕಿರಣ ಮತ್ತೆ ಮತ್ತೆ ಒನ್ ಮೋರ್ ಇವ್ರು ನೋಡ್ತಾರೆ ಇವ್ರು ಬ್ಯಾಗ್ ಎತ್ಕೊಂಡು ಎಲ್ಲ ಇರ ಬರೋಲ್ಲ ನನ್ನ ನೋಡಿದ್ರು ನೋಡ್ತಾರೆ ಬ್ಯಾಗ್ ಎತ್ಕೊಂಡು ನೆಪ್ತವ್ರು ಬಂದಿದ್ದು ಕಿರಣ ಮಾತಾಡ್ಸಕ್ಕೆ ಲಕ್ಷ್ಮಿ ಲಕ್ಷ್ಮಿ ಕಿರಣ್ ಇಸ್ ಕಾಲಿಂಗ್ ಗಾಯ್ಸ್ ಅಲ್ಲಿ ಅವನೆಲ್ಲ ನೋಡ್ರಿ ಅವನು ಮದುವೆ ಆಗ್ಬಿಟ್ಟು ಎಲ್ಲರಿಗೂ ಸ್ವೀಟ್ ಕೊಡಕ್ಕೆ ಎಳು ಮಚ್ಚಿ ನಾವೆಲ್ಲ ಸತ್ತೋಗ್ಬೇಕು ನಾವು ಸತ್ತೋಗ್ಬೇಕು ನಾವು ಮದುವೆ ಆಗ್ಬಿಟ್ಟು ಸ್ವೀಟ್ ಕೊಡಕ್ಕೆ ಮದುವೆ ಆಗ್ಬಿಟ್ಟು ಸ್ವೀಟ್ ಕೊಡಕ್ಕೆ ಬಂದ ಸ್ವೀಟ್ ಹೊಟ್ಟೆ ನೋಡ್ರಿ ಮದುವೆ ಆಗಂತ ಹೇಳ್ತೀನಿ ಕರ್ಕೊಂಡ್ಬಂದು ಫ್ಲೆಕ್ಸ್ ಮಾಡ್ತಾವನಲ್ಲಿ ಬಳಿ ಫ್ಲೆಕ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್ ಹೇಗೆ ಇಷ್ಟ ಬೇಕಾ ಮೇರೆ ಗೊಬ್ಬರ ವೈಟ್ ಟು ಫಾಸ್ಟ್ ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ಮ್ಯಾರಿಡ್ ಲೈಫ್ ಹ್ಯಾಪಿ ಮ್ಯಾರಿಡ್ ಲೈಫ್ ಕ್ಲಾಸ್ ಬಿಟ್ಟಿದ್ದಲ್ಲ ರಸಿಕಾ ಇವಾಗ ಅಲ್ಲಿ ಏನ್ ನೋಡಿದ್ರ ಅವನ ಹೆಸರು ಅನಿಕೇತ್ ಮೈಟಿ ಅವನ ಹೆಸರು ಅನಿಕೇತ್ ಅಂತ ನಮ್ಮ ಹೆಚ್ಚಿನ MBA ಮಾಡ್ತಾ ಇದ್ದೆ ಸೆಕೆಂಡ್ ಇಯರ್ ಲವ್ ಮಾಡಿ ಅವ್ರ ಮನೆಗೆ ಹೋಗಿ ಹೇಳವನೆ ಹುಡುಗಿನ ಲವ್ ಮಾಡ್ತಾ ಇದೀನಿ ಅಂತ ಅವ್ರು ಒಪ್ಪಿಸ್ಕೊಂಡು ಮದುವೆ ಮಾಡ್ಕೊಟ್ಬಿಟ್ರೆ ನಮ್ಮ ಹೊಟ್ಟೆ ಊರ್ಸಕ್ಕೆ ಬಿಟ್ಟು ಸ್ವೀಟ್ ಕೊಡೋಕೆ ತಗೊಂಡ್ ಕ್ಲಾಸ್ ರೂಮ್ಗೆ ಎಲ್ಲ ಹುಡುಗರು ಸ್ವೀಟ್ ಕೊಟ್ಟ ಬಿಟ್ಟು ಏನು ಮಾಡಲಿಲ್ಲ ನಾವು ಅದ್ ಯಾವ್ದು ಸ್ವೀಟ್ ಮುಚ್ಚೋದು ಬರ್ಪಿ ಒಟ್ಟಿನಲ್ಲಿ ಕೊಬ್ಬರಿ ಮಿಠಾಯಿ ಕೊಟ್ಟ ಕೊಬ್ಬರಿ ಬರ್ಪಿ ಅದು ತಿಂದೋ ಹೀಗಿತ್ತು ತಿನ್ಬಿಟ್ಟು ಒಂದಷ್ಟು ಅವನಿಗೂ ಉರ್ಸ್ಲಿಲ್ಲ ಎಂಕರೇಜ್ ಮಾಡ್ಬಿಟ್ಟು ಬಂದಾಗ ಅಷ್ಟೇ ಇನ್ನೇನ್ ಮಾಡಕಲ್ಲ ಹೆಂಡತಿನ ಚೆನ್ನಾಗಿ ನೋಡ್ರಿ ಅವ್ರ ಮನೆಗೆ ಆತರ ಸಪೋರ್ಟು ನಮಗೆ ನಮ್ಮ ಮನೆಯವ್ರು ಲವ್ ಮ್ಯಾರೇಜ್ ಅಂತ ಅಂದ್ರೆ ಕೆರ ಅಂತಾರೆ ನಮ್ಮ ಮನೆಯವ್ರು ಲವ್ ಮ್ಯಾರೇಜ್ ಅಂತ ಅಂದ್ರೆ ಕೆರ ಅಂತಾರೆ ಏನ್ ಮಾಡೋಣ ಇವ್ರ ಮನೆ ಕೆರ ಅಂತಾರೆ ನಮ್ಮ ಮನೆ ಕೆರ ಕೈಗೆ ತಗೊಂಡ್ಬಿಡ್ತಾರೆ ಅಷ್ಟೇನೆ ಅಂತಾರೆ ಏನ್ ಮಾಡೋದು ಮನೆಗೆ ಹೋಗ್ಬರ್ರಿ ನಿಮ್ ಮನೆಗೆ ಒಣಗಿದ್ರೆ ನೀ ತರ ಬಾಳು ಚಿನ್ಮಿಣಿಕೆ ಬಾಳು ಕಾಲೇಜಲ್ಲಿ MBA ಕೊಟ್ಟು ಕ್ಲಾಸ್ ಬಿಡದೆ ತಡ ಕ್ಲಾಸ್ ಆಚೆ ಬಂದಿದ್ದಂಗೆ ಫೋನ್ ಬರ್ತವೆ ಅದ್ ಯಾರು ಅದು ಶೆಡ್ಯೂಲ್ ಹಾಕೊಟ್ಬಿಡ ಅವನು ಈ ಟೈಮ್ ಆಚೆ ಬರ್ತೀನಿ ಈ ಟೈಮ್ ಒಳಗೆ ಹೋಗ್ತೀನಿ ಟಕ್ ಅಂತ ಫೋನ್ ಬರ್ತದೆ ನೋಡು ಅವಾಗ ನಾನೊಂದಿನಿದ್ವಿ ಯಾರು ಏನಿಲ್ಲ ರಾಜ್ಯ ರಾಜ ಓದ್ತೀವಿ ಬರ್ತೀವಿ ರಾಜ ರೋಷನ್ ಆಯ್ತು ಯಾರು ರೋಷನ್ ಬರಲ್ಲ ಸಿಂಗಾಪುರ್ ರಾಜ ನೋಡ್ರಿ ಹೀರೋ ಸದ್ಯ ಗಾಡಿ ಅಂತ ಕೊಡ್ಸಲ್ಲ ಇವನ್ ಗಾಡಿ ಓಡಿಸಿನೇ ತೃಪ್ತಿ ಪಡ್ಕೊಂಡ್ಬಿಡ್ತೀನಿ ಏನ್ ಹೀರೋ ಮಚ್ಚಿ ನೋಡೋ ಸರಿ ಚೆನ್ನಾಗ್ ಕಾಣ್ತೀನಾ ಶಿಷ್ಯ ನಂತರ ಬಾಲಿವುಡ್ ಶಾರುಖ್ ಖಾನ್ ಶಾರುಖ್ ಖಾನ್ ಈ ಆಂಗಲ್ ಇಂದ ಈ ಅಂಗ ಸಲ್ಮಾನ್ ಖಾನ್ ಮಚ್ಚಿ ಗಾಯ್ಸ್ ನನ್ ತಂಗಿ ನೋಡಿ ಮನೆ ಬೆಂಕಿ ಇಟ್ಬಿಟ್ಟವಳೆ ಮನೆ ಎಲ್ಲ ಬೆಂಕಿ ಏನು ಧೂಪ ಹಚ್ಚಿರೋದು ಗಾಯ್ಸ್ ಧೂಪ ಅಂತ ಅನ್ಬಿಟ್ಟು ಮನೆನೇ ಬೆಂಕಿ ಮನೆ ಬೆಂಕಿ ಊದ ನಮ್ಕೊಂಡು ತುಂಬಿಸ್ಕೊಂಡ್ರೆ ಸಾಂಬ್ರಾಣಿ ಮಗನ ಈ ತರ ಯಾರಾದ್ರೂ ಪೂಜೆ ಮಾಡೋದು ಎಲ್ಲಾದ್ರೂ ನೋಡಿದೀರಾ ಅಯ್ಯಪ್ಪ ಬೊಟ್ಟಳು ಸಕದಾಕಿದೆ ಕುಂಕುಮನ ಒಂದ್ಸಲಿ ತಿರ್ಗಿ ನೋಡು ನಗೊಂದ್ಸಲಿ ಎಲ್ಬಿಡು ಓಹ್ ಮೊಟ್ಟೆ ಸಾರ ಪೂಜೆ ಮಾಡಿ ರೆಡಿ ಮಾಡಿರೋ ನಾನು ಇವಾಗ ಟೀ ಕೊಟ್ಬರಕ್ ಹೋಗ್ಬೇಕು ನಾನು ನಮ್ಮ ಪುಕ್ಸಟೆ ಎತ್ಕೊಂಡೆ ಟೀನಾ ಎಲ್ಲ ಟೀ ಎತ್ಕೊಂಡ ಟೀ ತಗೊಂಡು ನಮ್ಮ ಅಪ್ಪ ಅಮ್ಮ ಕೊಟ್ಬರಕ್ ಹೋಗ್ಬೇಕು ಹೊಲ್ದಾದ್ರ ಅವ್ರೆ ರಾಗಿ ಕಾಯ್ತವ್ರೆ ರಾಗಿ ಹೊಡ್ಸಿದ್ವಲ್ಲ ನಿನ್ನೆ ಒಣಗಾಕಿದೀವಿ ಹೊಲ್ದಾದ್ರ ಒಣಗಿಸ್ಬೇಕು ಅಲ್ಲಾಕಿದೀವಿ ಟೀ ತಗೊಂಡ್ಬರ್ರಿ ಇವಾಗ 7:30 ಆಗತ್ತೆ ಜ್ಞಾನ ಮನೆ ಹೆಂಗ್ಸು ಇಷ್ಟದಾಗ ಇರ್ತಾರ ಹೊಲ್ದತ್ರ ಯಾವನ ಬಂದು ಹಿಡ್ಕೊಂಡ್ರೆ ಏನ್ ಮಾಡ್ತೀಯಾ ಇದಾಕೆ ಹಿಂಗಾದ ಮಕ್ಕ ಹುಷಾರಿಲ್ವ ನಿಂಗೆ ಹುಷಾರಿಲ್ವನಮ್ಮ ಆಸ್ಪತ್ರೆ ಹೋಗಿದ್ದೇನು ನೀನು ಊರ್ಗೆ ಬಂದ್ರೆ ಹುಷಾರು ತಪ್ತಿ ಬಿಡು ಟೀ ಕೊಡ ಮುಟ್ಬಿಟ್ಟು ತಾತು ಏನ್ ಸಮಾಚಾರ ಟೀ ಕುಡಿಯಕ್ ಬಂದ್ರ ನಿನಗೆ ಯಾರು ಕೊಡ್ತಾರ ಇವಾಗ ಗಾಯ್ಸ್ ಇವಾಗ ನಮ್ಮ ತಾತ ನೋಡ್ರಿ ಅವಾಗ ಒಂದ್ಸಲಿ ಈ ಜೋಳದ ಹೊಲಕ್ಕೆ ಇದು ಗೊಬ್ಬರ ಹರ್ಸಕ್ ಬಂದಿರಲ್ಲ ಅವ್ರೇನೆ ನೋಡ್ರಿ ಗೊತ್ತಿರ್ತದೆ ನಿಮ್ಗೆ ನೋಡ್ರಿ ಇವತ್ತು ಇನ್ನ ಗಟ್ಟಿ ಮುಟ್ಟಿಗೆ ಹೆಂಗವ್ರೆ ಇವಾಗ ಇಕ್ರೆ ಕೋಳಿ ಸಾರು ಮಾಡಿ ಇಕ್ರೆ 3 ಮುದ್ದೆ ಅಂದ್ಬಿಟ್ಟು ಗುಮ್ಮನ್ ಕೂತ್ಕೊಂತಾರೆ ನೋಡ್ರಿ ಏನು ಗೊತ್ತಿಲ್ದಿರ ಅಮ್ಮಯ್ಯ ತರ ಕೂತಿರೋದ 3 ಮದ್ವೆ ಆಗದೆ 30 ಜನ ಮಕ್ಳವ್ರೆ ಒಂದೇ ಮದ್ವೆ ಆಗ್ಯಾರ ಪಾಪ ಒಂದ್ ಕಾಲದಾಗೆ ಪೊಲೀಸ್ ಕೆಲಸ ಬಂದಿತ್ತು ಪೊಲೀಸ್ ಕೆಲಸ SLC ಪಾಸ್ ಆಯ್ತು ಪೊಲೀಸ್ ಕೆಲಸ ಬಂದಿತ್ತು ಇವ್ರಿಗೆ ನಾವು ಇವಾಗ ಬರಕಂತ ಇದೀವಿ ಡಬಲ್ ಡಿಗ್ರಿ ಅದು ಇದು ಅಂತ ಬರೀ SLC ಎಷ್ಟೊತ್ತ ಓದಿನಿ 7ನೇ ಕ್ಲಾಸಾ ನೋಡಿ 7ನೇ ಕ್ಲಾಸ್ಗೆ ಪೊಲೀಸ್ ಕೆಲಸ ಬಂದಿದ್ದು ಗೈಸ್ ಅವ್ರಿಗೆ
ನಾವು ಸಾಯ್ತಾ ಇದೀವಿ ಇಲ್ಲಿ, ಅದು ಇದು ಅಂತ ಗೌರ್ಮೆಂಟ್ ಕೆಲಸ ತಗೊಬೇಕು, ಆ ಕೆಲಸ ತಗೊಬೇಕು ಅಂತ, ಈ ಕೆಲಸ ತಗೊಬೇಕು ಅಂತ. ಇನ್ನೇನು ಸಮಾಚಾರ? ಎಲ್ಲ ಚೆನ್ನಾಗವ್ರು ಹಳೆ ಡೌಗಳೆಲ್ಲ, ಹಳೆ ಡೌಗಳು. ಇನ್ನೊಂಚೂರು ಇದ್ ಮಾಡ್ರೆ ಕಾಲಾಗಿರೋ ಕೈ ತಗಂತಿಲ್ವಾ? ಟೀ ಕೊಡೋ, ಬಿಸ್ಕೆಟ್ ಕೊಡೋ ತಾತಂಗೆ. ತಾತ ನೋಡ ನಮ್ಮ ಅಪ್ಪನ ಅಭಿಮಾನದ ಮೇಲೆ ಹೆಂಗೈತೆ. ನಮ್ಮ ಅಪ್ಪನಿಗೆ ಚಿಕ್ಕ ವಯಸ್ಸಿಂದ ನೋಡಿ ಈ ತರ ಮಕ್ಕಳಿಂದ ಹಿಡಿದು ಈ ತರ ವಯಸ್ಸಾಗಿರೋರ್ವರೆಗೂ ಫ್ರೆಂಡ್ಗಳು. ಎಲ್ಗೋಗಿ ತಗೊಳ್ರಿ. ಅಯ್ಯ ನಿನ್ನ ಇನ್ನೊಂದು 10-15 ವರ್ಷ ಇರ್ತಿ, ತಿಂದ್ಬಿಟ್ಟು ಚೆನ್ನಾಗಿ ಬಾಡಿಗಿಡಿ ಬೇಸ್ಕೊಂಡು ತಿಂದಾಕು. ಅದೇಂಗ್ ದುಡ್ಡು ಕೂಡಿಕ್ಕಿ ಆ ಪಿಂಚನ್ ದುಡ್ಡೆಲ್ಲ ಹಂಗ್ ಮಾಡಿಕ್ತಿ. ತಾಮ ನನಗೆ ಒಳ್ಳೊಳ್ಳೆ ಪಿಗರ್ ತೋರಿಸ್ತೀನಿ, ಬೈಲಿ ಬೆಂಗ್ಳೂರ್ಗೆ ಹೋಗೋಣ ಬತ್ತೇನು? ಎಂತೆಂಥವ್ರು ಬೇಕು ನಿನಗೆ? ಬತ್ತೇನು ಪಬ್ಗೆ ಹೋಗೋಣ? ವಯಸ್ಸು ಹೊತ್ತದ ಬತ್ತದೋ ಆ ಪಿಂಚನ್ ದುಡ್ಡು ಹೆಂಗ್ ಕುಡಿಕ್ತಿ? ತಾಂಬೈಲ್ ನನಗೆ 2,000 ಕೊಡಿಲಿ, ಬೆಂಗಳೂರಲ್ಲಿ 2,000 ಆಟ ಆಡ್ಸ್ಕೊಂಬತ್ತೀನಿ ನಿನಗೆ. ಬತ್ತೇನು? ಹೋಗೋಣ ಬನ್ವರ. ಅಯ್ಯೋ ಆಮೇಲೆ ಇವತ್ತು ಯಾರ ಕಾಲೇಜಲ್ಲಿ ಬಂದ್ಬಿಟ್ಟು ಇಲ್ಲಿ ಆಟೋ ಕೊಡೋದ್ರ ಕಣಮ್ಮ ಓದು ಅಂತ, ಅದನ್ನ ಓದಕ್ಕೆಂತಾನೆ ತಾಂಬಂದಿದ್ದೀನಿ. ಓದೋಣ ಮನೆಗೆ ಹೋಗಿ. ನೋಡ್ದೇನ್ರಿ ದೇವ್ರು ಮಾಡಕ್ಬಿಟ್ಟಿರತ್ತೆ ಗ್ಯಾಸ್ ಸ್ಟವ್ನ. ಹಿಂಗೇನ್ ಮಾಡ್ಬೇಕಾಗಿರೋದು? ಏನು ಕತ್ಬಿಟ್ಟಿದ್ದೀರ ನೋಡ್ರಿ. ಸ್ವೀಟ್ ಎಲ್ಲ ಪಾಯಸ ಮಾಡ್ತಿದ್ದಿ. ಹೊಸ ಗ್ಯಾಸ್ ಇನಾಗ್ರೇಷನ್ಗೆ ನನ್ನ ತಂಗಿ ಪಾಯಸ ಮಾಡ್ತಾವಳೆ ನೋಡ್ರಿ. ಇಲ್ಲಿ ರಂಗೋಲಿ ಎಲ್ಲ ಬಿಟ್ಬಿಟ್ಟಿದ್ದಾರೆ ಗ್ಯಾಸ್ ಮೇಲೆ. ಗೈಸ್ ಕೊನೆಗೂ ಆ ಹುಡುಗಿ ಕಳಿಸಿರೋಂಥ ಲೆಟ್ರನ್ನ ಇವತ್ತು ಓದಂಥ ಸಮಯ ಬಂದದೆ. ಯಾರ ಮೇಲೆ ಲೆಟ್ರ್ ಕಳಿಸಿರ್ತಿದ್ದೀನ? ಅವ್ರ ಹುಡುಗಿನ ಏನೋ ಏಜ್ ಗೊತ್ತಿಲ್ಲ ಅವ್ರದ್ದು. ಒಟ್ನಾಗಲ್ಲಿ ಹೆಣ್ಣು ಮಗುನೇ ಕಳಿಸಿರೋದು ಇದನ್ನ ಲೆಟ್ರನ್ನ. 2 ಲೆಟ್ರ್ ಕಳ್ಸೋರು ನಮಗೆ. ನೋಡ್ರಿ ಈ ಥರ ಎಲ್ಲ ಏನೇನೋ ಡೆಕೋರೇಷನ್ ಮಾಡಿಸಿಲ್ಲ ಕಳಿಸ್ಬಿಟ್ಟವ್ರೆ. ಏನೇನು ಅಂತ ನಿಮಗೂ ತಿಳಿಸೋಣ ಅಂತ ಒಂದು ಪ್ರಯತ್ನ ಮಾಡ್ತಿರೋ. ವ್ಲಾಗೆಲ್ಲ ಏನು ಮಾಡ್ತಿರಲಿಲ್ಲ, ಒಂಥರ ಸಿಕ್ಕಾಪಟ್ಟೆ ಫೀಲ್ ಆಗೋಯ್ತು. ಚೆನ್ನಾಗಿ ಬರ್ದು ನಮಗೆಲ್ಲ ಇಷ್ಟು ಟೈಮ್ ಕೊಟ್ಟು 2 ಲೆಟ್ರು 2 ಪೇಜ್ ಬರ್ಕೊಟ್ಟವ್ರೆ. ಇದೊಂದು ಪೇಜು ಇದ್ರಾಗೆ ಕವಿತೆ ಕವನ ಎಲ್ಲ ಬರ್ಕೊಟ್ಬಿಟ್ಟವ್ರೆ. ಅದಕ್ಕೋಸ್ಕರ ವ್ಲಾಗ್ ಮಾಡಬೇಕು ಅಂತಂದೇ ಒಂದು ಹೊಸ ಚೆನ್ನಾಗಿರ್ತದೆ ಸ್ಪೆಷಲ್ ಎಪಿಸೋಡ್. ಪಾಪ ನಮಗೋಸ್ಕರ ಇಷ್ಟೊಂದು ಟೈಮ್ ಕೊಟ್ಟು ಮಾಡೋರಲ್ಲ, ನಿಮಗೂ ತಿಳಿಸೋಣ ಏನೇನು ಬರ್ದವ್ರೆ ಅಂತ. ಅದಕ್ಕೆ ತಿಳಿಸ್ತಾ ಇದ್ದೀನಿ. ಫಸ್ಟು ಏನಂತ ಬರ್ದಂಥ ಹೆಡ್ಡಿಂಗು ಅಂತಂದರೆ ಸುಂದರ ಸ್ನೇಹದ ಪತ್ರ ಅಂತ ಬರ್ದವ್ರೆ ಮ್ಯಾಗಡೆ ಹೆಡ್ಡಿಂಗು. ಮತ್ತು ಈ ಲೆಟ್ರ್ ಕಳಿಸಿರೋರು ಬಂದು ಸ್ವಂತ ಉಡುಪಿ ಅಂತ ಅವ್ರದ್ದು. ಅದೆಲ್ಲ ಈ ಲೆಟ್ರ್ ಹೆಂಗೆ ಬಂದು ಅಂತ ಹೇಳ್ತೀನಿ ನೋಡ್ರಿ. ಫಸ್ಟು ನನಗೆ ಕಾಂಟ್ಯಾಕ್ಟ್ ಮಾಡೋರು DM ಮಾಡೋರೆ. ನನಗೆ DM ನೋಡೋಕ್ಕೆಲ್ಲ ಟೈಮ್ ಇಲ್ಲ. ಸಿಕ್ಕಾಪಟ್ಟೆ ಎಷ್ಟೊಂದು ಜನ ಮೆಸೇಜ್ ಮಾಡ್ತಾ ಇರ್ತೀರಾ, DM ಮಾಡಿರ್ತೀರಾ, ನೋಡೋಕೆ ಟೈಮ್ ಇಲ್ಲ. ನನಗೆ ಕಾಲೇಜಿಂದ ಬಂದು 6 ಗಂಟೆ 6:30 ಆಗ್ತದೆ. ಮನೆಗೆ ಬಂದು ಅವು ವಿಡಿಯೋ ಮಾಡ್ಕೊಂಡು ಮನೆ ಕೆಲಸ ಅವು ಎಲ್ಲ ಮುಗಿಸಿ ಎಡಿಟಿಂಗ್ ಮುಗಿಸಿ ಮನೆ ಕಡೆ ಆಗೋಷ್ಟಕ್ಕೆ ನೈಟ್ 12 ಗಂಟೆ 12:30 ಆಗುತ್ತದೆ. ಅದ್ರ ಮಧ್ಯೆ DM ಸಾವಿರಾರು ಜನ DM ಮಾಡ್ತಿದ್ದಾರೆ. ಡೈಲಿ ಲೆಕ್ಕ ಹಾಕೊಂಬಿಟ್ರೆ 500ಗೆ ನಂಗೆ ಜಾಸ್ತಿ DM ಬರ್ತವೆ. ಎಲ್ಲಕ್ಕೂ ರಿಪ್ಲೈ ಕೊಡೋಕ್ಕಲ್ಲ. ಅದಕ್ಕೋಸ್ಕರ ಅವರು ಅದೇ ಗ್ಯಾಪಲ್ಲಿ DM ಮಾಡೋರು ನನಗೆ ಇದನ್ನು ಕಳಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ರಿಪ್ಲೈ ಮಾಡಿಲ್ಲ. ಕುಶಾಲ ನನ್ನ ಜೊತೆ ಯಾವಾಗ ಕ್ಲೋಸ್ ಆಗಿರ್ತಾನಲ್ಲ, ಕುಶಾಲನ್ನು ಕಾಂಟ್ಯಾಕ್ಟ್ ಮಾಡ್ರೆ ನಾನು ಸಿಗ್ತೀನಿ ಅನ್ನೋ ಉದ್ದೇಶದಿಂದ ಕುಶಾಲಿಗೆ ಮೆಸೇಜ್ ಮಾಡೋರೆ. ಅವನು ಆರಾಮಾಗಿ ರಿಪ್ಲೈ ಕೊಟ್ಬಿಟ್ಟವನೆ. ಅವನು ಆಲ್ಮೋಸ್ಟ್ 90% ಯಾರಿಗೂ ರಿಪ್ಲೈ ಕೊಟ್ಬಿಡ್ತಾನೆ. ಅವನು ಅದೇ ಥರ ರಿಪ್ಲೈ ಕೊಟ್ಬಿಡ್ತಾನೆ. ಅವರು ಈ ಥರ ಹೇಳೋರಿ, ಹಿಂಗೆ ಲೆಟ್ರ್ ಎಲ್ಲ ಕಳಿಸ್ತೀನಿ, ಸ್ವಲ್ಪ ಕೊಡಲೇಬೇಕು ಹಂಗೆ ಏನೋ ಥರ. ಅವ್ರು ಸ್ವಂತ ಒಂದು ಉಡುಪಿ ಅಂತೆ. ಇವಾಗಲೆಲ್ಲೋ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾರಂತೆ. ಯಾವ ಏರಿಯಾ ಅಂತೇನೋ ಎಲ್ಲ ಬೇಡ ಅನಿಸ್ತದೆ. ಅವನಿಂದ ಕಾಂಟ್ಯಾಕ್ಟ್ ಆಗಿ ಅವನು ಕಾಲೇಜ್ ಅವನು ಅವ್ರ ಏರಿಯಾ ಕರ್ಸ್ಕೊಂಡು ಆ ಏರಿಯಿಂದ ಕಾಲೇಜ್ ಹತ್ರಕ್ಕೆ ಕೊರಿಯರ್ ಮಾಡಿ ಕಳ್ಸೋರು ಈ ಲೆಟ್ರನ್ನ. ಏನೇನು ಓದ್ತೀನಿ ನೋಡ್ರಿ. ಫಸ್ಟು ಸುಂದರ ಸ್ನೇಹದ ಪತ್ರ. ಇನ್ನು ಜೀವಿ ಕನ್ನಡ ಕುಟುಂಬಕ್ಕೆ ನನ್ನ ಹೃದಯಪೂರ್ವ ನಮಸ್ಕಾರಗಳು. ಆತ್ಮೀಯ ಹೃದಯ ತಲುಪಿದ ಕುಟುಂಬಕ್ಕೆ ಹೃದಯದಿಂದ ವಂದನೆಯನ್ನು ಹೇಳುವುದಕ್ಕಾಗಿ. ಈ ಥರ ಹೆಡ್ಡಿಂಗ್ಗಳೇ ಫುಲ್ಲು ಮನಸ್ಸಿಗೆ ತಟ್ಬಿಟ್ಟಿದ್ದು ನನಗೆ. ಇದೇನೋ ಈ ಥರ ಎಲ್ಲ ಬರ್ಬಿಟ್ಟವ್ರೆ, ಯಾರೂ ಬರ್ದಿಲ್ಲ. ಇದೆ ಫಸ್ಟ್ ಟೈಮು ನಮ್ಮ ಫಾಲೋವರ್ ಅಂತ ಹೇಳೋದು, ಒಂಥರ ಸಪೋರ್ಟರು, ನಮ್ಮ ವಿಡಿಯೋ ನೋಡೋರು, ಒಂಥರ ಅಭಿಮಾನಿ ಅಂತ ಬರ್ದವ್ರೆ. ಅಭಿಮಾನಿನೇ ಆಗಿರಲಿ. ಈ ಥರ ಎಲ್ಲ ಬರ್ಕೊಟ್ಟಿರೋದು. ಸ್ಟಾರ್ಟ್ ಮಾಡ್ತೀನಿ ನೋಡ್ಬೋದು. ಮತ್ತೊಮ್ಮೆ ಅಮ್ಮ ಹಾಗೂ ಅಪ್ಪ, ತಂಗಿ ಮತ್ತು ಮಂಜುನಾಥ್ ಅವರಿಗೆ ನನ್ನ ನಮಸ್ಕಾರಗಳು. ಎಲ್ಲಿಂದ ಹೇಗೆ ನಿಮ್ಮ ವಿಡಿಯೋ ನನ್ನ ಮೊಬೈಲ್ಗೆ ಬಂದಿತ್ತೋ ನನಗೆ ಗೊತ್ತಿಲ್ಲ. ಆದರೆ ಅದನ್ನು ನೋಡಿ ನನ್ನಲ್ಲಿದ್ದ ನೋವು, ದುಃಖ, ಆತಂಕ, ಒಂಟಿತನ ಎಲ್ಲವೂ ದೂರಾಗಿದೆ. ಅದಕ್ಕಾಗಿ ನೀವು ನನ್ನ ಕುಟುಂಬವೇ ಎಂದು ಭಾವಿಸಿದ್ದೇನೆ. ಬದುಕಿನಲ್ಲಿ ನಾನಾ ಬಗೆಯ ತಿರುವುಗಳನ್ನು ಕಂಡವಳು ನಾನು ಕೂಡ. ನನಗೆ ನನ್ನವರು ಅಂತ ಯಾರೂ ಇಲ್ಲ. ಆದರೂ ಈ ಜಗತ್ತೇ ನನ್ನದೆಂದು ತಿಳಿದು ಬದುಕುವವಳು ನಾನು. ಈ ಬದುಕಿನಲ್ಲಿ ಸಿಕ್ಕ ಸುಂದರ ನೆನಪುಗಳು ನೀವು ಎಷ್ಟು ಹತ್ತಿರವೆಂದರೆ ನನ್ನವರೇ ಎನ್ನುವಷ್ಟು ಹತ್ತಿರ. ನಿಮ್ಮ ಜೀವನವನ್ನು ನೋಡುತ್ತಾ ನನ್ನ ನೋವುಗಳನ್ನು ಮರೆತು ಹೊಸದನ್ನು ಕಲಿಯುವ ನಿಮ್ಮಲ್ಲಿರೋ ಪ್ರಾಮಾಣಿಕತೆ, ಪ್ರೀತಿ, ವಾತ್ಸಲ್ಯ, ಮಮತೆ, ಮಮಕಾರ ಎಲ್ಲವೂ ಅದ್ಭುತ. ದಿನ ಬೆಳಗಾದರೆ ಸೈಕಲ್ನಿಂದ ಬೆಟ್ಟ ಹತ್ತಿ, ಹಸು ಕುರಿ ಮೇಯಿಸಿ, ಹಾಲು ಕರೆದು ಡೈರಿಗೆ ಹಾಕಿ, ತಂಗಿ ಮಾಡಿದ ತಿಂಡಿ ತಿಂದು ಕಾಲೇಜಿಗೆ ಓಡೋಡಿ ಬರುವ ಮಂಜುನಾಥ್ ಅವರೇ ನಿಮ್ಮ ಅದ್ಭುತ. ಈ ಬುದ್ಧಿಯನ್ನು ಒಂದು ದೇವರ ಹೆಸರು ಹೇಳ್ಬಿಟ್ಟು ಸಾಕ್ಷಾತ್ ಧರ್ಮಸ್ಥಳದ ಮಂಜುನಾಥ ಸ್ವಾಮಿನೇ ಕೊಟ್ಟಿದ್ದು ಅಂತ ಅನಿಸುತ್ತೆ ಅಂತ ಬರ್ದವ್ರೆ. ಇಷ್ಟು ಆಕಾಂಕ್ಷೆಗಳನ್ನು ಹೊಂದಿದ ನಿಮ್ಮ ತಂಗಿ ಬದುಕು ಇನ್ನೂ ಸುಂದರವಾಗಿರಲಿ. ನೋಡಲ್ಲಿ ಹಿಂಗೆಲ್ಲ ಬರ್ದವ್ರೆ. ನೀವು ಕಂಡ ಕನಸುಗಳೆಲ್ಲವೂ ಕೈಗೂಡಲಿ. ನಿಮ್ಮ ಕುಟುಂಬ ನಡೆಯುವ ದಾರಿಯಲ್ಲಿ ಹೂಗಳು ತುಂಬಿರಲಿ. ಜೀವನದ ಉದ್ದಕ್ಕೂ ನಗು, ಸಂತೋಷ, ನೆಮ್ಮದಿ ತುಂಬಿರಲಿ ಅಂತ ನಾನು ನಂಬಿರುವ ಭಗವಂತ ನಟರಾಜನಲ್ಲಿ ಯಾವತ್ತಿಗೂ ಕೇಳಿಕೊಳ್ಳುತ್ತೇನೆ. ಮತ್ತು ಇವ್ರು ಲೆಟ್ರ್ ಬರ್ದಿರೋರು ಇವರು ಭರತನಾಟ್ಯ ಹೇಳ್ಕೊಡ್ತಾರಲ್ಲ, ಅದ್ರ ಕೋಚ್ ಅಂತೆ. ಅವರು ನಮ್ಮ ಅಮ್ಮನ ಜೊತೆ ಮಾತಾಡಿದ್ರು. ಚೆನ್ನಾಗಿತ್ತು ನಮ್ಮ ಮಾತಾಡಿದ್ರ ಜೊತೆ ಮಾತಾಡಿದ್ರು ಗೈಸ್. ಇದು ಲೆಟ್ರ್ ಬಂದು ಎಲ್ಲ 2-3 ದಿವಸ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಮಾಡಬೇಕು ಅಂತ ಅನ್ನಿಸ್ತು ಈ ಥರ ಎಲ್ಲ ಬರ್ದಿದ್ದಕ್ಕೆ. ಅವರು ಭರತನಾಟ್ಯ ಮಾಡ್ತಾರಲ್ಲ, ಭರತನಾಟ್ಯ ಆ ಥರ ಅಷ್ಟು ಐಡಿಯಾ ಇಲ್ಲ ನನಗೆ. ಅದ್ರ ಕೋಚ್ ಅಂತೆ ಅವರು. ನಮ್ಮ ಜೊತೆ ಚೆನ್ನಾಗಿತ್ತು ಮಾತಾಡಿದ್ರ ಜೊತೆ ಮಾತಾಡ್ದಾ? ಏನು ಹೇಳಿದ್ರು?
ಚೆನ್ನಾಗಿ ಮಾತಾಡಿದ್ರಾ ಗೈಸ್? ಗೊತ್ತಿಲ್ಲ ಅವ್ರು ಯಾವ ಏಜಿನವರು ಏನು ಅಂತ. ನಾನು ಅವ್ರ ಮುಖನೇ ನೋಡಿಲ್ಲ ಇದುವರೆಗೂ. ಸುಮ್ಮನೆ ಅವರೆಲ್ಲ ಅದೇನೋ ಥರ ಬೇನು ಬಿಟ್ಕೊಟ್ಟಿದ್ರು. ಸುಮ್ಮನೆ ಒಂದು ಬ್ಲ್ಯಾಂಕ್ ಆಗಿ ಏನೋ ಅಪರಿಚಿತರ ಅಂತ ಸಿಗ್ತಾರಲ್ಲ ಆ ಥರ ಸಿಕ್ಬಿಟ್ಟು ಮಾಡಿ ಹಂಗೆ ಆಡಿಯೋ ಕಾಲ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಕಾಲ್ ಮಾಡಿದ್ರು. ಅವ್ನು ಕುಶಾಲ್ನಿಂದ ಈ ಥರ ಎಲ್ಲ ಆಗಿದ್ದಕ್ಕೆ ಆಮೇಲೆ ನಾನು ಅವ್ರ ಅಕೌಂಟ್ ಹುಡುಕ್ಬಿಟ್ಟು ರಿಪ್ಲೈ ಮಾಡಿದ್ದೆ. ಅವ್ರ ಮೆಸೇಜ್ ಮಾಡಿದ್ದು, ಅವ್ರು ರಿಪ್ಲೈ ಕೊಟ್ಟಿದ್ದೆ. ಹೆಸರು ಹೇಳ್ಬೇಕಮ್ಮ, ಹೆಸರೆಲ್ಲ ಬೇಡ ಅನಿಸುತ್ತೆ. ರಿಪ್ಲೈ ಆ ಥರ ಮಾಡಿದರು. ನನಗೆ ಈ ಪತ್ರ ಅಥವಾ ಇನ್ನು ಮುಂದಕ್ಕೆ ನನಗೆ ಈ ಪತ್ರ ಅಥವಾ ಇದನ್ನು ಕಳಿಸಲು ಯಾವುದೇ ಸ್ವಾರ್ಥ ಅಥವಾ ಇನ್ನೇನೋ ಯಾವುದೂ ಇಲ್ಲ. ಇದು ಸತ್ಯ. ಇದು ನನ್ನ ಮನಸ್ಸಿನ ಅಂತರಾತ್ಮದ ಭಾವನೆಯಾಗಿರುತ್ತದೆ. ಕೆಲವು ಸಂಬಂಧಗಳನ್ನು ಮಾತನಾಡಿಸುವುದಕ್ಕೆ ಅಥವಾ ಪ್ರೀತಿಸುವುದಕ್ಕೆ ಕಾರಣಗಳು ಬೇಡವಂತೆ, ಹಾಗೆ ಇದು ಕೂಡ. ನಾನು ನಿಮ್ಮೆಲ್ಲರ ಹುಚ್ಚು ಅಭಿಮಾನಿ ಅಷ್ಟೇ. ನಿಮ್ಮೆಲ್ಲರ ಆಶೀರ್ವಾದವೂ ಕೂಡ ನನಗೆ ಬೇಕು. ಇಂತಿ ನಿಮ್ಮ ವಿಶ್ವಾಸಿ ಅಭಿಮಾನಿ ಅಂತ ಬರ್ದವ್ರೆ. ಗೈಸ್ ಈ ಲೆಟ್ರ್ ಬೇಕು ಅಂತಂದರೆ ಸೈಡಲ್ಲಿ ಹಾಕ್ತೀನಿ, ಫೋಟೋ ತೆಗೆದು ಕಾಮೆಂಟ್ ಸೈಡಲ್ಲಿ ಈ ಥರ ರೈಟ್ ಸೈಡಲ್ಲಿ ಯಾರು ಹಾಕ್ತೀನಿ, ನೋಡ್ಕೊಳ್ರಿ. ಏನೇನು ಬರ್ದವ್ರೆ ಎಲ್ಲ ಒಂದು ಅಕ್ಷರ ಬರ್ದಂಗೆ ಓದಿದ್ದೀನಿ. ಈ ಒಂದು ಲೆಟ್ರ್ ಮುಗೀತು. ನಮ್ಮ ಫ್ಯಾಮಿಲಿ ಬಗ್ಗೆ, ನಮ್ಮ ವ್ಲಾಗ್ ಬಗ್ಗೆ, ನಮ್ಮ ಜೀವನದ ಲೈಫ್ ಸ್ಟೈಲ್ ಬಗ್ಗೆ ನಾನು ವೀಡಿಯೋದಲ್ಲಿ ಯಾವ ಥರ ತೋರಿಸ್ತೀನಿ ಅದನ್ನೆಲ್ಲ ನೋಡಿ ಫುಲ್ಲು ಹಚ್ಕೊಂಬಿಟ್ಟು ವೀಡಿಯೋ ಲೆಟ್ರ್ ಬರ್ದು ಕಳ್ಸೋರೆ. ಇಕ್ಕೋ ಸೇಫಾಗಿ ಮಾಡಿಕೊ. ಫಸ್ಟ್ನೇ ಫಾಲೋವರ್ ಕಳಿಸಿರೋದು. ಇನ್ನೊಂದು ನೋಡ್ರಿ, ಇಲ್ಲಿ ಡಿಸೈನ್ ಎಲ್ಲ ಮಾಡ್ಬಿಟ್ಟು ಈ ಥರ ಎಲ್ಲ. ಈ ಲೆಟ್ರಲ್ಲಿ ಒಂಥರ ಕವಿತೆಗಳು ಥರ ಬರ್ದವ್ರೆ. ಬಣ್ಣನೇ ಚಂದದ ಸ್ಫೂರ್ತಿಯೊಳಗೆ, ಕಲ್ಪನೆಯು ಕವಿತೆಯ ಕಸೂತಿಯೊಳಗೆ, ಯೋಚನೆ ಬದುಕಿನ ಭೀತಿಯೊಳಗೆ, ನೆನಪುಗಳು ಮಾತ್ರ ಜೀವಿ ಕುಟುಂಬದೊಳಗೆ. ಏನಾಗ್ತೈತಮ್ಮ? ನಮ್ಮಮ್ಮ ಓದಿಲ್ಲ ಗೈಸ್, 1ನೇ ಕ್ಲಾಸ್ ಒಂದು ಪದನ ಓದಿಲ್ಲ. ಸ್ಕೂಲ್ಗೆ ಹೋಗಿಲ್ಲ ಅಲ್ವಾ? ಅಯ್ಯೋ ಶೇಟ್, ನೀ ಒಂಥರ ಕಣ ಮಮ್ಮಿಕ. ನೋಡಿ ಹೆಂಗೆ ಕೂತಿದ್ದಿ. ನೆನಪಿರಲಿ ಮಂಜು ನನಗೆ ಬರ್ದವ್ರೆ. ಸಾಧಿಸುವ ಛಲ ನಿನ್ನಲ್ಲಿದ್ದರೆ ಪ್ರಯತ್ನವೇ ನಿನ್ನ ಮೊದಲ ಗೆಲುವು. ಪ್ರಯತ್ನವೇ ನಿನ್ನ ಆಯುಧ. ಏನಾದರೂ ನಿನ್ನ ಪ್ರಯತ್ನವನ್ನು ಬಿಡಬೇಡ. ಮುಂದೊಂದು ದಿನ ನಿನ್ನ ಪ್ರಯತ್ನಗಳನ್ನು ನಿನ್ನ ಗೆಲುವಿಗೆ ಸಾಕ್ಷಿಯಾಗುತ್ತದೆ. ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟೆಲ್ಲ ಟೈಮ್ ಕೊಟ್ಟು ಈ ಥರ ಎಲ್ಲ ಡಿಸೈನ್ ಮಾಡಿ ಬರ್ತಿದ್ದೀರಾ. ಟೈಮ್ ಆದರೆ ಫಸ್ಟ್ನೇ ಫಾಲೋವರ್ ಬರ್ದಿದ್ದು ಫ್ರೇಮ್ ಹಾಕ್ಸ್ಕೊಂಡು ಮಡಿಕೊಂತೀನಿ. ತಲೆ ಕೆಡ್ಸ್ಕೊಳಕ್ಕೋಗ್ಬಿಡ್ರಿ. ನಿಮ್ಮ ಲೆಟ್ರನ್ನ ಯಾವುದೇ ಕಾರಣಕ್ಕೂ ಕಳಿಯಲ್ಲ. ಮಡಗಿರ್ತೀನಿ, ನಾನು ಮಡಗಿರ್ತೀನಿ. ನೆನಪಿರಲಿ ಕುಶಾಲಂಗೆ ಬರ್ದವ್ರೆ. ಈ ಲೈನ್ ಪೋರ್ಷನ್ ಪೂರ್ತಿ ಕುಶಾಲಂಗೆ, ಈ ಪೋರ್ಷನ್ ಪೂರ್ತಿ ನನಗೆ, ಮ್ಯಾಗಡೆ ಪೋರ್ಷನ್ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಅಂದವು ನಿನ್ನದೇ, ಚಂದವು ಚೆಲುವು ನಿನ್ನದೇ. ನಿನ್ನ ಮಾತಿಗಿಂತ ಮಿಗಿಲಾದಿಲ್ಲ. ಸೊಕ್ಕು ನಿನಗಿಲ್ಲ, ಅಹಂ ನಿನಗಿಲ್ಲ. ನಿನ್ನ ನಗುವಿಗೆ ಸಾಟಿ ಇಲ್ಲ. ಕೋಪ ನಿನಗಿಲ್ಲ, ಹಠವು ನಿನಗಿಲ್ಲ. ನಿನ್ನ ಯುಕ್ತಿ ಸಾಮಾನ್ಯವಲ್ಲ. ಮುದ್ದಾದ ನಗುವಿನಿಂದ ಶುದ್ಧ ಮನಸ್ಸಿನ ಒಳ್ಳೆಯ ಗೆಳೆತನಕ್ಕೆ ಜೊತೆಯಾಗಿರಲು ಆಕಸ್ಮಿಕವಾಗಿ ಸಿಕ್ಕ ಅಪರೂಪದ ಗೆಳೆಯ ನೀನು ಮಂಜುಗೆ. ಇವ್ರು ಏನೇನು ಬರ್ದಾರೋ ಒಂಥರ ರಿಯಲಾಗೆ ಐತೆ. ಆಕಸ್ಮಿಕವಾಗಿ ಸಿಕ್ಕಿದ್ದು, ಸಡನ್ನಾಗಿ ಸಿಗಬಾರ್ದು ಇತ್ತೇನೋ. ಅವ್ನು ನಾನು ಕುಶಲನ ಜೊತೆ ಒಂದು ವ್ಲಾಗ್ ಮಾಡ್ತೀನಿ. ನಾನು ಹೇಳ್ಬೇಕು ಅಂತಂದರೆ ಅವ್ನು ಕಾಲೇಜಲ್ಲಿ ನಡ್ಕೊಂಡಿದ್ದ ರೀತಿ, ಫಸ್ಟ್ ಟೈಮಲ್ಲಿ ಇದ್ದಿದ್ದ ರೀತಿ ನೋಡಿ ನಿಮ್ಮ ಜೊತೆ ಸೇರಲೇಬಾರ್ದು, ಇವನೇನಪ್ಪ ಈ ಥರ ಹುಡುಗ ಅಂತ ಅನ್ಕೊಂಡಿದ್ದೆ. ಅದು ಹೆಂಗೆ ಸಿಕ್ಬಿಟ್ಟು ಗೊತ್ತಿಲ್ಲ. ಅದು ಹೆಂಗೆ ಸಿಕ್ತು ಅಂತ ಬೇಕು ಅಂದರೆ ಕಮೆಂಟ್ ಮಾಡಿ. ಯಾವತ್ತೊಂದು ದಿವಸ ಸ್ಪೆಷಲ್ ವ್ಲಾಗ್ ಮಾಡ್ತೀನಿ. ನನ್ನ ಜೊತೆ ಇರೋ ಫ್ರೆಂಡ್ಸ್ ನನಗೆ ಯಾವ್ಯಾವ ಥರ ಸಿಕ್ಕಿದ್ರು, ಯಾವ್ಯಾವ ಇನ್ಸಿಡೆಂಟಿಂದ ಫ್ರೆಂಡ್ಸ್ ಆದರು. ಇವಾಗ ಒಂಥರ ಫುಲ್ಲು ಬಿಟ್ಟರು ಬಿಡೋ ಥರ ಅಟ್ಯಾಚ್ ಆಗಿಬಿಟ್ಟಿದ್ದೀವಿ. ಆ ಥರ ಫ್ರೆಂಡ್ಸು. ಬೆಳಗ್ಗೆ ವ್ಲಾಗೆಲ್ಲ ನೋಡಿದರೆ ಗೊತ್ತಿರ್ತದೆ. ಮುಂಚೆ ಒಳಗೆಲ್ಲ ಇವತ್ತೆಲ್ಲ ಹೆಂಗೆ ಎಂಜಾಯ್ಮೆಂಟ್ ಮಾಡೋದು ಅಂತ. ಕಾಲೇಜಲ್ಲಿ ನಾವು ಇಷ್ಟು 4 ಜನ, ಇನ್ನೊಂದು 2 ಎಕ್ಸ್ಟ್ರಾ ಬರ್ತಾರೆ. ಸುದೀಪ್ ಅವನೇ. ಇನ್ನೊಂದು ಇಷ್ಟು ಜನ ಬಿಟ್ಟರೆ ಎಲ್ಲೂ ಯಾವುದೇ ಕಾರಣಕ್ಕೂ ಎಲ್ಲೂ ಆಚೆ ಹೋದ್ರಿ ಇಷ್ಟು ಜನ ಬಿಟ್ಟು ಎಲ್ಲೂ ಹೋಗಲ್ಲ. ಅದೇ ಥರ ಬರ್ದವ್ರೆ. ಮತ್ತು ಇನ್ನೊಂದು ಲಾಸ್ಟ್ನೇ ಲೈನು, ಇವತ್ತು ಮಲಗಿ ನಾಳೆ ಬೆಳಗ್ಗೆ ಹೇಳುತ್ತೇವೋ ಇಲ್ಲವೋ ಗೊತ್ತಿಲ್ಲ, ಅದಕ್ಕೆ ತಡ ಮಾಡದೆ ನಿಮ್ಮನ್ನು ತಲುಪುವ ಪ್ರಯತ್ನ ಮಾಡಿದ್ದೇನೆ. ದಯವಿಟ್ಟು ಇದರಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಬಿಡಿ. ಕ್ಷಮಿಸೋ ಅಂತ ತಪ್ಪು ನೀವೇನು ಮಾಡಿಲ್ಲ. ನಮಗೋಸ್ಕರ ಟೈಮ್ ಕೊಟ್ಟು ಲೆಟರ್ ಬರ್ತಿದ್ದೀರಾ. ಇಷ್ಟೊಂದು ಕ್ಷಮಿಸೋ ಅಂತ ದೊಡ್ಡ ಮಟ್ಟಕ್ಕೆ ನಾವೇನು ಬೆಳೆದಿಲ್ಲ. ಇಷ್ಟೆಲ್ಲ ಬರ್ದಿರೋದಕ್ಕೆ ನಿಮಗೆ ನಾವು ಧನ್ಯವಾದ ಹೇಳಬೇಕು. ನಿಮಗೆ ಇದೆಲ್ಲ ಲೆಟ್ರ್ ಬರೆದ್ಬಿಟ್ಟು ನಮಗೆ ಕಳಿಸೋ ಅಷ್ಟು ಟೈಮ್ ನಾವು ವೇಸ್ಟ್ ಮಾಡಿಬಿಟ್ಟಿದ್ವಿ. ನಮ್ಮನ್ನು ನೀವು ಕ್ಷಮಿಸಬೇಕು. ನಿಮ್ಮನ್ನು ತಲುಪಲು ಕುಶಾಲ ಅವರು ತುಂಬ ಸಹಾಯ ಮಾಡಿದ್ದರು. ಅವರಿಗೆ ನನ್ನ ಕಡೆಯಿಂದ ಕೋಟಿ ನಮನಗಳು. ಹೇಳಿದ್ನಲ್ಲ ಸ್ಟಾರ್ಟಿಂಗು, ಕುಶಾಲ ಹೆಲ್ಪ್ ಮಾಡಿದ್ರು. ಕುಶಾಲನಿಂದ ಈ ಲೆಟ್ರ್ ಬಂದು ನನ್ನ ಕೈ ಸೇರಿದ್ದು. ಅವನು ಏನಾದ್ರು ಅವ್ರಿಗೆ ರಿಪ್ಲೈ ಕೊಟ್ಟಿಲ್ಲ ಅಂದರೆ ಲೆಟ್ರೆಲ್ಲ ಬರ್ತಿರಲಿಲ್ಲ. ಅವನು ರಿಪ್ಲೈ ಕೊಟ್ಬಿಟ್ಟು ಈ ಥರ ಅಂತ ಹೇಳಿದ್ಮೇಲೆ ಅವನು ಕೊರಿಯರ್ ಮಾಡಿಸ್ಕೊಂಡು ನನಗೆ ತಲುಪಿಸ್ದ. ಈ ಲೆಟ್ರ್ ಸಿಗೋಕ್ಕೆ ಮೇಯ್ನ್ ಕಾರಣ ಅವನೇ. ಮತ್ತು ಅವ್ರು ಲೆಟ್ರ್ ಕೊಟ್ಟಿರೋರು. ಮತ್ತು ಇಲ್ಲಿ ಏನು ಹಾಕೋರೆ, ಇಲ್ಲಿ ಆರ್ಟಲ್ಲಿ ಏನಂತ ಬರ್ತಾರೆ ಅಂತಂದರೆ, ಆರ್ಟ್ ಹಾಕಿ ಊರಲ್ಲಿರುವ ಅಜ್ಜಿ, ವಸಂತಮ್ಮ, ಅಪ್ಪ, ತಾಯಿ ಅಂದರೆ ನನ್ನ ತಂಗಿ, ತಾಯಿ ಅಂಜನ. ಮತ್ತು ಇನ್ನೊಂದು ಇವಳ ಹೆಸರು ಮೇಲೆ ಸಿಕ್ಕಾಪಟ್ಟೆ ಕ್ರೇಜ್ ಕ್ರಿಯೇಟ್ ಆಗ್ಬಿಟ್ಟದೆ. ಇವಳ ಹೆಸರೇನು ಅಂತ ಐಸ್. ಇವಳ ಹೆಸರು ಕರೆಕ್ಟಾಗಿ ಬಂದ್ಬಿಟ್ಟು ಉಮಾದೇವಿ ಅಂತ. ನಮ್ಮ ಮನೇಲಿ ಉಮಾದೇವಿ ಅಂತ ಇಕ್ಕವ್ರೆ. ಫುಲ್ಲು ಎಲ್ಲ ಡಾಕ್ಯುಮೆಂಟಲ್ಲಿ ಉಮಾದೇವಿ ಅಂತ ಇರೋದು. ನಾನು ತಾಯಿ ಅಂತ ಕರಿತೀನಿ. ಚಿಕ್ಕ ವಯಸ್ಸಿನ ರೂಢಿ ಮಾಡ್ಬಿಟ್ಟವ್ರೆ. ನಮ್ಮ ಊರಲ್ಲಿ ನಮ್ಮ ಏರಿಯಾ ಅಕ್ಕಪಕ್ಕ ಹುಡುಗರು, ನಮ್ಮ ಏರಿಯಾ ಇದಲ್ಲ, ನಮ್ಮ ಕೇರಿ ಏನಿದೆ ನೋಡ್ರಿ, ನಮ್ಮ ಕೇರಿ ಅಂತೀವಿ ನಮ್ಮ ಕಡೆ. ಒಂದು ಏರಿಯಾ ನಮ್ಮದು ಏನಂತ ಇದಕ್ಕೆ ಸರೌಂಡಿಂಗ್ ಒಂದು ಬೀದಿ ಅನ್ನೋದನ್ನ ನಮ್ಮ ಕೇರಿ ಅಂತೀವಿ ನಮ್ಮ ಕಡೆ. ನಮ್ಮ ಕೇರಿಲಿರೋ ಎಲ್ಲ ಚಿಕ್ಕ ಮಕ್ಕಳಿಂದ ದೊಡ್ಡವರಿಂದ ಹಿಡಿದು ಎಲ್ಲ ತಾಯಿ ಅಂತಾನೆ ಕರೀತಾರೆ. ಅದು ಹೆಂಗೆ ಕರೆದ್ರು, ಹೆಂಗಮ್ಮ ತಾಯಿ ಅಂತ ಹೇಳ್ಕೊಟ್ಟಿರೋದು? ಏನಕ್ಕೆ ಅಂತ ಹೇಳು, ತಾಯಿ ಅಂತ ಹೆಂಗೆ ಕೇಳ್ಕೊಟ್ರ? ರೂಢಿ ಮಾಡ್ಬಿಟ್ರೆ ಗೈಸ್. ನಾನು ಚಿಕ್ಕ ವಯಸ್ಸಿಂದ ಇಷ್ಟು ಪಿಳ್ಳೆಯಿಂದ ಇದ್ದು ತಾಯಿ ಅಂತಾನೆ ಕರೀತಿದ್ರು. ಅದು ಏನಕ್ಕೆ ಅಂತ ಗೊತ್ತಿಲ್ಲ, ರೂಢಿ ಮಾಡಿಸ್ಬಿಟ್ಟವ್ರೆ. ತಾಯಿ, ಊರಲ್ಲಿರೋ ಅಜ್ಜಿ ವಸಂತಮ್ಮ, ಅಪ್ಪ, ತಾಯಿ ಮಂಜುನಾಥ್, ಕುಶಾಲ, ತನ್ವಿ, ಕಿರಣ, ಅಜ್ಜಿ. ಇಷ್ಟು ಜನ ಹೆಸರು ಬರ್ದವ್ರೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಲೆಟರ್ ಬರ್ಕೊಟ್ಟಿರೋದಕ್ಕೆ. ಏನು ಹೇಳ್ತೀಮ್ಮ ಅವ್ರಿಗೆ? ಏನು ಹೇಳ್ತಿ? ಇಷ್ಟು ಪ್ರೀತಿಯಿಂದ ಮಾಡ್ಕೊಟ್ಟವ್ರೆ. ನೀನು ತಿರ್ಗಾಳ್ಬೇಡ ಇವಾಗ. ಅಯ್ಯೋ ಇಷ್ಟೆಲ್ಲ ಇದಕ್ಕಿಂತ ಏನು ಬೇಕು? ಈ ಥರ ಫಸ್ಟ್ನೇವ್ರು ಯಾರೋ ಒಬ್ಬರು ಈ ಥರ ಎಲ್ಲ ಟೈಮ್ ಇದು ಮಾಡಿ ಇನ್ನೂ ಸ್ವಲ್ಪ ಏನಾರ ಕೊಟ್ಟು ಕಳಿಸಿದ್ರು.
ಎಲ್ಲ ಬೇಡ ಅನ್ಸುತ್ತೆ, ನಾವೇನಾದ್ರು ರಿಟರ್ನ್ ಕೊಡ್ಬೇಕು ಅವ್ರಿಗೆ. ಇಷ್ಟೆಲ್ಲ ಇದಕ್ಕಿಂತ ಪ್ರೀತಿ ಇನ್ನೇನೂ ಬೇಕಾಗಿಲ್ಲ, ಇಷ್ಟೆಲ್ಲ ಕೊಟ್ಟಿದ್ದೀರಾ ಅಷ್ಟೇ. ಈ ಲೆಟ್ರೆಲ್ಲ ಬರ್ದಿತ್ತು, ಒಳಗೆ ಮಾಡಬೇಕು ಅನ್ನಿಸ್ತು, ಈ ಥರ ನಮ್ಗೆ ಕೊಟ್ಟು ಲೆಟ್ರ್ ಮಾಡಿಕೊಟ್ಟವ್ರೆ. ಉಡುಪಿಯವರಂತೆ, ಅವ್ರದ್ದು ಫೋನಾಗ ಮಾತಾಡ್ತಮ್ಮ ಅಮ್ಮ ಅವ್ರ ಜೊತೆ. ಚೆನ್ನಾಗಿತ್ತು, ಒಂಥರ ವಾಯ್ಸ್ ಕೇಳಕ್ಕಲ್ಲಮ್ಮ. ಹೆಂಗಿತ್ತಮ್ಮ ಅವ್ರ ಭಾಷೆ, ಹೆಂಗೆ ಮಾತಾಡಿದ್ರು? ಎಂಥದಲ್ಲ ಅಂಥದ್ದಲ್ಲ, ಚೆನ್ನಾಗಿದ್ದೀರಲ್ಲ ಒಂಥರ ಗೈಸ್ ಉಡುಪಿ ಲ್ಯಾಂಗ್ವೇಜ್ ಗೊತ್ತಲ್ಲ, ಉಡುಪಿ ಮಂಗಳೂರು ಸೈಡು ಆ ಥರ ಲ್ಯಾಂಗ್ವೇಜಲ್ಲಿ ಮಾತಾಡಿದ್ರು. ನಮ್ಮ ಫುಲ್ ಖುಷಿಯಾಗೋಯ್ತು. ಅವ್ರಿಗೆ ಅವರೆಲ್ಲ ಸಿಕ್ಕಾಪಟ್ಟೆ ಫೀಲಿಂಗ್ ಶೇರ್ ಮಾಡ್ಕೊಂಬಿಟ್ಟಾರೆ. ಕುಶಾಲನ ಹತ್ರ ಫ್ಯಾಮಿಲಿ ಇಲ್ಲ, ಆ ಥರ ಈ ಥರ ಇಲ್ಲ ಅಂತ. ಅವ್ನು ಅದಕ್ಕೆ ಫುಲ್ ಅಟ್ಯಾಚ್ ಆಗ್ಬಿಟ್ಟು ಅಂದ್ಬಿಟ್ಟು ಇದೆಲ್ಲ ಒಪ್ಕೊಂಬಿಟ್ಟವನೇ. ಇಷ್ಟೆಲ್ಲ ಟೈಮ್ ಕೊಟ್ಟು ಮಾಡಿರೋದಕ್ಕೆ ನಮ್ಮ ಕಡೆಯಿಂದ ದೊಡ್ಡ ಧನ್ಯವಾದ. ಇಷ್ಟು ಟೈಮ್ ಕೊಟ್ಟು ನಮ್ಗೆ ಇದೆಲ್ಲ ಮಾಡಿ ಕಳಿಸಿರೋದಕ್ಕೆ. ನೆಕ್ಸ್ಟು ಅಷ್ಟೇ ಇನ್ನೇನು ಹೇಳಕ್ಕೆ ಬರಲ್ಲ. ಮುಂದೆ ಏನು ಹೇಳ್ತೀನಮ್ಮ, ಏನಾದ್ರು ಹೇಳಂಗಿದ್ರೆ ಹೇಳು. ನೀನು ಈ ಥರ ಎಲ್ಲ ಕೇಳ್ಬಿಟ್ರೆ ಫುಲ್ ಫೀಲಿಂಗು ಗೊತ್ತೇ ಬಿಡ್ತಿ. ಅಷ್ಟೇ, ಜಾಸ್ತಿ ನಿನ್ನ ಭಾಗ ಮಾತಾಡ್ಸಕ್ಕೆ ಬರಲ್ಲ. ನೀನೇನು ಹೇಳ್ತೀಯ? ಥ್ಯಾಂಕ್ ಯು. ಮತ್ತೆ ಒಂದು ಗಿಫ್ಟ್ ಕಳಿಸಿದ್ದೆ, ಅದಕ್ಕೂ ಥ್ಯಾಂಕ್ ಯು ಗೈಸ್. ಅಷ್ಟೇ ಈ ವಿಡಿಯೋ, ಈ ಲೆಟ್ರಲ್ಲಿ ಇದ್ದಿದ್ದು ಇಷ್ಟೇ. ಸೈಡಲ್ಲಿ ಹಾಕ್ತೀನಿ 2 ಲೆಟ್ರನ್ನ ಓದ್ಕೊಂಡ್ಬಿಡ್ರಿ. ನೆಕ್ಸ್ಟ್ ವ್ಲಾಗು ಕಂಟಿನ್ಯೂ ಮಾಡೋಣ ಬರ್ರಿ. ನನ್ನ ತಂಗಿ ಇವಾಗ ಮೊಟ್ಟೆ ಸಾರು ಮಾಡ್ತಾಳೆ. ಸ್ಟಾರ್ಟ್, ಹೋಗಿ ಅಡುಗೆ ಮನೆಗೆ, ನಿಮ್ಮ ಕೆಲಸ ಮುಗೀತು. ಇವತ್ತಿನ ವ್ಲಾಗನ್ನು ಎಂಡ್ ಮಾಡುವ ಸಮಯ. ರಾಗಿ ಮುದ್ದೆ ಹೆಂಗದೆ ತಾತ? ಸೂಪರ್ ಆಗದ ತಂಗಿ ಮಾಡಿರೋದು. ತಿಂದ ಮುರ್ದಾಲೆ ಹೆಂಗದೆ? ಸೂಪರ್ ಆಗದ. ಲೈಕ್ ಮಾಡ್ರಿ, ಹೇಳ್ಕೊಟ್ಟು ಹೆಂಗ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಕರೆಂಟ್ ಅಲ್ಲ ಕಮೆಂಟು. ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.